ತಮಿಳುನಾಡಿನ ರಾಜಕಾರಣದಲ್ಲಿ ಇವತ್ತಿನಿಂದ ಹೊಸ ಇತಿಹಾಸ ಸೃಷ್ಟಿಯಾಗ್ತಾ ಇರುವಂಥದ್ದು. ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರ್ ಇವತ್ತಿನಿಂದ ಸ್ಟಾರ್ಟ್ ಆಗ್ತಾ ಇದೆ. ದಳಪತಿ ವಿಜಯ್ಗೆ ಇವತ್ತು ಪಟ್ಟಾಭಿಷೇಕವಾಗ್ತಾ ಇದೆ. ತಮಿಳುನಾಡಿನ ಸಿಎಂ ಆಗಿ ವಿಜಯ್ ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. 10 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಚೆನ್ನೈನ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 10 ಗಂಟೆಗೆ ಪ್ರಮಾಣ ವಚನವನ್ನು ಬೋಧಿಸಲಿದ್ದಾರೆ ರಾಜ್ಯಪಾಲರಾದಂತಹ ರಾಜೇಂದ್ರ ಅವರು. ಈ ಮೂಲಕ ತಮಿಳುನಾಡಿನಲ್ಲಿ ಇವತ್ತಿನಿಂದ ವಿಜಯ್ ಪರ್ವ. ದ್ರಾವಿಡ ನೆಲದ ಅಧಿಪತಿಯಾಗಿ ದಳಪತಿ ಇವತ್ತಿನಿಂದ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಈ ಮೂಲಕ ತಮಿಳುನಾಡಿನಲ್ಲಿ ದಳಪತಿಯ ದರ್ಬಾರ್ ಶುರುವಾಗೋದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಪ್ರಮಾಣ ವಚನವನ್ನು ಸ್ವೀಕರಿಸೋದಕ್ಕೆ ದಳಪತಿ ವಿಜಯ್ ಚೆನ್ನೈನ ನೆಹರು ಸ್ಟೇಡಿಯಂಗೆ ಆಗಮಿಸಿದ್ದಾರೆ. ದಳಪತಿ ವಿಜಯ್ ಅವರನ್ನು ಪೊಲೀಸರು ಸೇರಿದಂತೆ ಅಧಿಕಾರಿಗಳು ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇರುವಂತಹ ದೃಶ್ಯ, ಹೂಗುಚ್ಛವನ್ನು ಕೊಟ್ಟು ಬರಮಾಡಿಕೊಳ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇಲ್ಲಿಂದ ನೇರವಾಗಿ ವೇದಿಕೆಯತ್ತ ವಿಜಯ್ ತೆರಳುತ್ತಾರೆ. ಈಗಾಗಲೇ ರಾಹುಲ್ ಗಾಂಧಿ ಸೇರಿದಂತೆ ಹಲವು ಗಣ್ಯರುಗಳು ಕೂಡ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ನೀವು ಕೂಡ ವೇದಿಕೆಯ ಕಾರ್ಯಕ್ರಮವನ್ನು ಗಮನಿಸ್ತಾ ಇದ್ದೀರಿ. ಸಾವಿರ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ನೆರೆದಿದ್ದಾರೆ. ಈ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ವಿಜಯ್ ತಂದೆ ತಾಯಿ ಸೇರಿದಂತೆ ಅವರ ಕುಟುಂಬಸ್ಥರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ತಮಿಳುನಾಡಿನಲ್ಲಿ ಇವತ್ತಿನಿಂದ ವಿಜಯ್ ಸರ್ಕಾರ್ ಸ್ಟಾರ್ಟ್ ಆಗ್ತಾ ಇದೆ. ಚೆನ್ನೈನ ನೆಹರು ಸ್ಟೇಡಿಯಂಗೆ ದಳಪತಿ ವಿಜಯ್ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಆಗಿ ವಿಜಯ್ ಅವರಿಗೆ ಪಟ್ಟಾಭಿಷೇಕವನ್ನು ಮಾಡಲಾಗುತ್ತೆ. ತಮಿಳುನಾಡಿನಲ್ಲಿ ಈ ಮೂಲಕ ವಿಜಯ್ ಪರ್ವ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಮೊದಲ ಚುನಾವಣೆಯಲ್ಲಿಯೇ ಡಿಎಂಕೆ ಅಣ್ಣಾ ಡಿಎಂಕೆಗೆ ಮಣ್ಣು ಮುಕ್ಕಿಸಿ ಇತಿಹಾಸವನ್ನು ಸೃಷ್ಟಿ ಮಾಡಿದವರು ವಿಜಯ್. ರಾಜಕಾರಣಕ್ಕೆ ಹೊಸ ಭಾಷ್ಯವನ್ನು ಬರೆದವರು ದಳಪತಿ ವಿಜಯ್. 2.5 ವರ್ಷದ ಹಿಂದೆ ಸ್ಟಾರ್ಟ್ ಆದಂತಹ ಒಂದು ಪಕ್ಷ, ಸ್ಥಾಪನೆಯಾದಂತಹ ಪಕ್ಷ, ಆ ಪಕ್ಷದ ಮುಖ್ಯಸ್ಥ ದಳಪತಿ ವಿಜಯ್ ಇವತ್ತು ಅಧಿಕಾರದ ಗದ್ದುಗೆಯನ್ನು ಹಿಡಿತಾ ಇದ್ದಾರೆ. ಈ ಕ್ಷಣಕ್ಕಾಗಿ ಕೋಟಿ ಅವರ ಅಭಿಮಾನಿಗಳು ಕಾಯ್ತಾ ಇದ್ರು. ಜಾತಕ ಪಕ್ಷಿಯ ರೀತಿಯಲ್ಲಿ ಎದುರು ನೋಡ್ತಾ ಇದ್ರು. ಆ ಕ್ಷಣ ಎದುರು ಬಂದಿದೆ. ಇವತ್ತು ಸಿಎಂ ಆಗಿ, ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ದಳಪತಿ ವಿಜಯ್ ಪಟ್ಟಾಭಿಷೇಕವಾಗ್ತಾ ಇದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಚೆನ್ನೈನ ನೆಹರು ಸ್ಟೇಡಿಯಂಗೆ ದಳಪತಿ ವಿಜಯ್ ಪ್ರಮಾಣ ವಚನವನ್ನು ಸ್ವೀಕರಿಸುವುದಕ್ಕೆ ರೆಡಿಯಾಗಿ ಬಂದಿರುವಂತಹ ದೃಶ್ಯ ಇದು. ಕ್ಷಣಗಣನೆ ಆರಂಭ ಆಗಿದೆ ವಿಜಯ್ ಪಟ್ಟಾಭಿಷೇಕಕ್ಕೆ. ಕೆಲವೇ ಕ್ಷಣಗಳಲ್ಲಿ ವಿಜಯ್ ಸಿಎಂ ಆಗಿ ಪದಗ್ರಹಣವನ್ನು ಸ್ವೀಕರಿಸ್ತಾರೆ. ವಿಜಯ್ ಅವರ ಜೊತೆಗೆ 9 ಜನ ಶಾಸಕರು ಸಚಿವರಾಗಿ ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ರಾಜ್ಯಪಾಲರಾದಂತಹ ರಾಜೇಂದ್ರ ಅವರು ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಾರೆ. ಆ ಕ್ಷಣಕ್ಕೆ, ಆ ಸಂಭ್ರಮಕ್ಕೆ ಚೆನ್ನೈನ ನೆಹರು ಸ್ಟೇಡಿಯಂ ಸಾಕ್ಷಿ ಆಗ್ತಾ ಇದೆ. ಸಾವಿರ ಸಂಖ್ಯೆಯ ಕಾರ್ಯಕರ್ತರು ಸಾಕ್ಷಿ ಆಗ್ತಾ ಇದ್ದಾರೆ. ಹಲವು ಕ್ಷೇತ್ರದ ಗಣ್ಯರು ಸಾಕ್ಷಿ ಆಗ್ತಾ ಇದ್ದಾರೆ. ಬಿಳಿ ಶರ್ಟು, ಬ್ಲ್ಯಾಕ್ ಪ್ಯಾಂಟ್ನೊಂದಿಗೆ ಈಗ ಎಂಟ್ರಿಯನ್ನು ಕೊಟ್ಟಿರುವಂತಹದ್ದು ದಳಪತಿ ವಿಜಯ್. ಫಾರ್ಮ್ ಹೌಸ್ ನಲ್ಲಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ ದಳಪತಿ ವಿಜಯ್. ದಳಪತಿ ವಿಜಯ್ ಈಗ ನೇರವಾಗಿ ಗಣ್ಯರನ್ನ ಮಾತನಾಡಿಸಿಕೊಂಡು ವೇದಿಕೆಯನ್ನು ಹತ್ತುತ್ತಾರೆ. ಮತ್ತೊಂದು ಕಡೆ ತ್ರಿಷಾ ಅವರ ಎಂಟ್ರಿ ಕೂಡ ಆಗಿದೆ. ದಳಪತಿ ವಿಜಯ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಾರೆ ಸ್ನೇಹಿತೆ ತ್ರಿಷಾ ಕೂಡ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ತ್ರಿಷಾ ಸೇರಿದಂತೆ ವಿಜಯ್ ತಂದೆ ತಾಯಿ ಕುಟುಂಬಸ್ಥರು ಕೂಡ ಈಗಾಗಲೇ ಈ ಕ್ಷಣಕ್ಕಾಗಿ ಕಾಯ್ತಾ ಇರುವಂತಹದ್ದು, ಈ ಸಂಭ್ರಮದ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಈಗಾಗಲೇ ವಿಜಯ್ ತಾಯಿ ಕೂಡ ಈ ಕಾರ್ಯಕ್ರಮಕ್ಕೂ ಮೊದಲು ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡಿದ್ದಾರೆ. ಮದರ್ಸ್ ಡೇಗೆ ನನ್ನ ಮಗ ವಿಜಯ್ ದೊಡ್ಡ ಗಿಫ್ಟ್ ಅನ್ನೇ ಕೊಡ್ತಾ ಇದ್ದಾನೆ. ಸಿಎಂ ಸ್ಥಾನದಲ್ಲಿ ಆತನನ್ನು ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ, ಹೆಮ್ಮೆ ಆಗ್ತಾ ಇದೆ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ದಳಪತಿ ವಿಜಯ್, ಜನನಾಯಕನ್ ವಿಜಯ್ ತಮಿಳುನಾಡಿನ ನೂತನ ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಅವರ ಆಡಳಿತ, ಮುಂಬರುವಂತಹ ಸವಾಲುಗಳನ್ನ ಹೇಗೆ ಮೆಟ್ಟಿ ನಿಲ್ತಾರೆ ಎನ್ನುವಂತಹ ಕುತೂಹಲ ಸಹಜವಾಗಿಯೇ ಎಲ್ಲರಲ್ಲೂ ಕೂಡ ಮನೆ ಮಾಡಿದೆ. ದಳಪತಿ ವಿಜಯ್ ಎಲ್ಲವೂ ಅಂದುಕೊಂಡಂತಾಗಿದ್ರೆ 4 ದಿನಗಳ ಹಿಂದೆನೆ ಸಿಎಂ ಆಗಿ ಅಧಿಕಾರವನ್ನು ಸ್ವೀಕರಿಸಬೇಕಿತ್ತು. ಸಾಕಷ್ಟು ರಾಜಕೀಯ ಹೈಡ್ರಾಮಾಗಳು ತಮಿಳುನಾಡಿನ ರಾಜಕಾರಣದಲ್ಲಿ ಸೃಷ್ಟಿಯಾಗಿದ್ವು. ಆ ಎಲ್ಲ ಅಡೆತಡೆಗಳನ್ನು ಕೂಡ ಸರಿ ಮಾಡಿ
ಬೆಟ್ಟದಷ್ಟು ಸವಾಲುಗಳನ್ನು ಮೆಟ್ಟಿ ನಿಂತು ಈಗ ಸಿಎಂ ಪಟ್ಟಕ್ಕೇರೋದಕ್ಕೆ ವಿಜಯ್ ರೆಡಿಯಾಗಿ ನಿಂತಿದ್ದಾರೆ. ವಿಜಯ್ ಅವರನ್ನ ಬರಮಾಡಿಕೊಂಡಿದ್ದಾರೆ ಅಧಿಕಾರಿಗಳು.